ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತೇನಪ್ಪ ವಿಷಯ ಅಂತ ಕೇಳಿದರೆ SSC 39,480 ಕಾನ್ಸ್ಟೇಬಲ್ ಅರ್ಜಿಗಳನ್ನು ಕರೆದಾರ. ಯಾರ್ಯಾರು ಹಾಕ್ಬೋದು, ಏನೇನು ವಿಷಯ, ಏನು ಅದು ಅಧಿಸೂಚನೆ ಏನೇನು ಐತೆ ಅಂತೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋ ಮುಗಿಯೋ ತನಕ ಕೊನೆ ತನಕ ನೋಡಿ, ಇಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕು, ಕಮೆಂಟು, ಹಾಗೆ ಶೇರ್ ಕೂಡ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಇದು ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆದಿದ್ದಾರೆ SSCಯಲ್ಲಿ. ಎಲ್ಲೆಲ್ಲಿ ಕರೆದಿದ್ದಾರೆ ಹುದ್ದೆಗಳು, ಹೆಂಗೆ ಅಪ್ಲಿಕೇಶನ್ ಹೆಂಗೆ ಅಂತ ಕೇಳಿದರೆ, ಅಪ್ಲಿಕೇಶನ್ ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ ಹಾಕಬೇಕು. SSC ಅದು ಓನ್ ವೆಬ್ಸೈಟಲ್ಲಿ ಹಾಕಬೇಕು. ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇದು ಯಾವ್ಯಾವ ಕರೆದಿದ್ದಾರಪ್ಪ ಅಂತ ಕೇಳಿದರೆ, BSF ಅಲ್ಲಿ 15,654, CISF ಅಲ್ಲಿ 7,145, CRPF ನಲ್ಲಿ 11,541, ಮತ್ತು SSB ನಲ್ಲಿ 819, ITBP ನಲ್ಲಿ 3,017, ಅಸ್ಸಾಂ ರೈಫಲ್ಸು 1,248, SSF ನಲ್ಲಿ 35, NCB ನಲ್ಲಿ 22 ಹುದ್ದೆಗಳನ್ನು ಕರೆದಿದ್ದಾರೆ. ಇನ್ನು ಇವರಿಗೆ ಸ್ಯಾಲ್ರಿ ಎಷ್ಟೈತಪ್ಪ ಅಂತ ಕೇಳಿದರೆ, 18,000ದಿಂದ ಹಿಡಿದು 69,100 ತನಕ ಸ್ಯಾಲ್ರಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 69,100 ತನಕ ಲಾಸ್ಟ್ ಫೈನಲ್ ಸ್ಯಾಲ್ರಿ ಕೊಡ್ತಾರೆ ಅಂತ. 18,000ದಿಂದ 69,100 ತನಕ ಸ್ಯಾಲ್ರಿ ಇದೆ ಅಂತ ನೇಮಕಾತಿ ಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಏಜ್ ಲಿಮಿಟಿಗೆ ಬಂದ್ವಿಪ್ಪ ಅಂತಂದ್ರೆ 18ರಿಂದ 23 ವರ್ಷ ಆಗಿರಬೇಕು. 18ರಿಂದ 23 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲಿಕೇಶನ್ ಹಾಕಕ್ಕೆ ಅನುಕೂಲ ಇರ್ತೈತಿ. ಮತ್ತು ಇದು OBC ಮತ್ತು ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ, ವಯೋಮಿತಿ ಸಡಿಲಿಕೆ. ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮಾಡಿದ್ದಾರೆ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತ ಕೇಳಿದ್ರೆ, SSLC ಕಂಪ್ಲೀಟ್ ಆಗಿರಬೇಕು. ಆಯಿತಾ, SSLC ಕಂಪ್ಲೀಟ್ ಆದರೆ ಆಯಿತು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಹೆಂಗಪ್ಪ ಅಂತ ಕೇಳಿದ್ರೆ, ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಅದಾದ ನಂತರ ಫಿಸಿಕಲ್ ಟೆಸ್ಟ್ ಆದ ನಂತರ ಮೆಡಿಕಲ್ ಟೆಸ್ಟ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್, ಸೆಲೆಕ್ಷನ್ನು. ಮತ್ತು ಇದರ ಅರ್ಜಿ ಶುಲ್ಕ SC/ST ಮತ್ತು ಮಹಿಳಾ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಉಳಿದಿದ್ದ ಎಲ್ಲ ಇತರೆ ಕ್ಯಾಂಡಿಡೇಟ್ಸ್ಗಳಿಗೆಲ್ಲ 100 ರೂಪಾಯಿ ಫೀಸ್ ಇರುತ್ತೆ. ಇದನ್ನು ಆನ್ಲೈನ್ ಮೂಲಕನೇ ಪೇಮೆಂಟ್ ಮಾಡಬೇಕು. ಆಯಿತಾ. ಇನ್ನು ಇದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವತ್ತಪ್ಪ ಅಂತ ಕೇಳಿದರೆ, 5 ಸೆಪ್ಟೆಂಬರ್ 2024ರಿಂದ 14 ಅಕ್ಟೋಬರ್ 2024ರವರೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇದನ್ನು ಹೇಗೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ ಆಗೆಲ್ಲ ಹೇಳ್ಕೊಡ್ತೀನಿ. ಆಯಿತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕು, ಕಮೆಂಟು, ಹಾಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು.